ಶ್ರೀ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ರಾಮಪ್ಪಾಜಿಯವರ ಪೂಜ್ಯ ರಾಮಪ್ಪಾಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ವೇದಿಕೆ ಮುಂದೆ ಇರುವಂಥ ಎಲ್ಲ ಭಕ್ತರಿಗೆ ಮತ್ತು ಅಗ್ನಿವೀರ್ ಅಭ್ಯರ್ಥಿಗಳಿಗೆ ವಂದನೆಗಳು. ನಾನು ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ನ ಸಂಚಾಲಕರಾಗಿದ್ದೇನೆ ಹಾಗೂ ಆಯೋಜನೆ ಮಾಡಿದ್ದೇನೆ. 2019ರಿಂದ ಮುರುಘಾ ಮಠದಲ್ಲಿ ನಾವು ಮೊದಲ ಬಾರಿಗೆ ಅಗ್ನಿವೀರ್ ಮತ್ತು ಸೈನ್ಯಕ್ಕೆ ಸೇರುವಂಥ ಅರೆಸೇನಾ ಪಡೆಗಳಿಗೆ ಸೇರುವಂಥ ಪೊಲೀಸ್ಗೆ ಹೋಗುವಂಥ ಅಭ್ಯರ್ಥಿಗಳು ಯಾರು ಸೇವೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ, ದೇಶ ಸೇವೆ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂಥವರಿಗೆ ಪೂರ್ವ ತಯಾರಿ ತರಬೇತಿಯನ್ನು ಶುರು ಮಾಡಿದ್ವಿ. ಮುರುಘಾ ಮಠದ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ನೂರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಭಾಗವಹಿಸಿ ತರಬೇತಿಯನ್ನು ಪಡ್ಕೊಂಡು 3-4 ವರ್ಷಗಳ ಕಾಲ ಅಲ್ಲೇ ತರಬೇತಿಯನ್ನು ನೀಡಿದ್ವಿ. ಅದು 26ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈಗ ನೌಕಾಸೇನಾ, ವಾಯುಸೇನೆ, ಭೂಸೇನೆ, ಅರೆಸೇನಾ ಪಡೆಗಳು ಹಾಗೂ ಪೊಲೀಸ್ ಸೇವೆಗಳಂಥ ಉತ್ತಮ ಸೇವೆಗಳಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಾವು ಯಾವಾಗಲೂ ಕ್ಷೇತ್ರಕ್ಕೆ ಆಗಮಿಸಿದಾಗ ರವಿಯಣ್ಣವ್ರನ್ನ ಭೇಟಿಯಾದಾಗ ರವಿಯಣ್ಣವರು ಯಾವಾಗಲೂ ನಮ್ಮಲ್ಲೂ ಒಮ್ಮೆ ಮಾಡಿ ಅಂತ ಹೇಳಿದ ಒಂದು ಮಾತು ನನ್ನ ಕಿವಿಯಲ್ಲಿ ಯಾವಾಗಲೂ ನೆನಪಾಗ್ತಾ ಇತ್ತು. ಈ ಸರಿ ಮಾಡ್ತೀವಿ ಅಂತ ಬಿಟ್ಟು ಲಾಸ್ಟ್ ಬಾರಿ ಬಂದಾಗ ಕೇಳ್ಕೊಂಡಾಗ ರಾಮಪ್ಪಾಜಿಯವ್ರನ್ನ ಕೇಳ್ಕೊಂಡಾಗ ಆಯಿತು, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾವು ಕಾಲ್ಫರ್ ಮಾಡಿದ್ವಿ. ಅಭ್ಯರ್ಥಿಗಳು ಸಾಕಷ್ಟು ಜನ ಬಂದಿದ್ದಾರೆ, ಇನ್ನೂ ಕೂಡ ಬರೋರು ತುಂಬ ಜನ ಇದ್ದಾರೆ. ಅದರ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ತರಬೇತಿಗೆ ಬೇಕಾಗುವಂಥ ಖರ್ಚುಗಳನ್ನು ಸಾನ್ನಿಧ್ಯದ ತಾಯಿ ಸುಗಂಧೇಶ್ವರಿ ಚೌಡೇಶ್ವರಿ ಸಾನ್ನಿಧ್ಯದಿಂದನೇ ಖರ್ಚನ್ನು ಭರಿಸ್ತಾ ಇದ್ದಾರೆ. ಇದಕ್ಕೆ ಕಾರ್ಯಕ್ರಮಗಳು ಹೇಗಿರ್ತವೆ ಅಂತಂದರೆ, ಬೆಳಗ್ಗೆ 6ರಿಂದ 7:30ರವರೆಗೆ ದೈಹಿಕ ತರಬೇತಿ ನಡೆಯುತ್ತೆ. 7:30ರಿಂದ 8:30ರವರೆಗೆ ಯೋಗ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ 8:30ರಿಂದ 9:30ರವರೆಗೆ ಬೆಳಗಿನ ಉಪಹಾರ ಇರುತ್ತೆ. ಬೆಳಗ್ಗೆ 9:30ರಿಂದ 11ರವರೆಗೆ ತರಗತಿಗಳು ನಡೆಯುತ್ತೆ. ಬೆಳಗ್ಗೆ 11:30ರಿಂದ 12:30ರವರೆಗೆ ಮತ್ತೆ ತರಗತಿಗಳು ನಡೀತವೆ. ಮಧ್ಯಾಹ್ನ 12:30ರಿಂದ 3:30ರವರೆಗೆ ವಿರಾಮ ಕೊಡ್ತೀವಿ. ಈಗ ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನ 3:30ರಿಂದ 4:30ರವರೆಗೆ ಮತ್ತೆ ತರಗತಿಗಳು ನಡೀತವೆ. ಸಂಜೆ 4:30ರಿಂದ 5:30ರವರೆಗೆ ದೇವಸ್ಥಾನದಲ್ಲಿ ಸೇವೆಯನ್ನು ಮಕ್ಕಳಿಂದ ಮಾಡಿಸ್ತೀವಿ, ಅಭ್ಯರ್ಥಿಗಳಿಂದ ಮಾಡಿಸ್ತೀವಿ. ಸಂಜೆ 5:30ರಿಂದ 7ರವರೆಗೆ ಮತ್ತೆ ಬಿಡುವನ್ನು ಕೊಡ್ತೀವಿ, ಅವರು ಸ್ನಾನ ಮಾಡಿ ಮತ್ತೆ ತಯಾರಿ ನಡೆಸ್ಕೊಂಡು ಬರಲಿಕ್ಕೆ. ಸಂಜೆ 7ರಿಂದ 8:30ರವರೆಗೆ ಮತ್ತೆ ತರಗತಿಗಳು ನಡೆಯುತ್ತವೆ. ರಾತ್ರಿ 8:30ರಿಂದ 9:30ರವರೆಗೆ ಭೋಜನಕ್ಕೆ ವಿರಾಮ ಕೊಡ್ತೀವಿ. ತದನಂತರ 9:30ರಿಂದ 10:30ರವರೆಗೆ ರೋಲ್ ಕಾಲ್ ಅಂತ ಮಾಡ್ತೀವಿ. ಅಂದರೆ ನಾಳಿನ ಕಾರ್ಯಕ್ರಮದ ಬಗ್ಗೆ ಅವರಿಗೆ ವಿವರಣೆ, ತರಗತಿಗಳ ಬಗ್ಗೆ, ಯಾರು ತರಗತಿಗೆ ಬರ್ತಾರೆ, ಯಾವ ಕ್ಲಾಸ್ಗಳು ನಡೀತವೆ, ದೈಹಿಕ ತರಬೇತಿ ಹೇಗಿರುತ್ತೆ, ಹಾಗೂ ಲಿಖಿತ ಪರೀಕ್ಷೆಗಳು ಹೇಗೆ ನಡೀತವೆ, ನೀವು ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರ್ತವೆ, ಪ್ರಶ್ನೆಗಳು ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಅಗ್ನಿವೀರು ಮತ್ತು ಸೇನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳ ಒಂದು ಕಚ್ಚಾನು ಇದನ್ನು ಬ್ಲೂ ಪ್ರಿಂಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಅಂತೇಳ್ಬಿಟ್ಟು ಸಾಧನಾ ಅಕಾಡೆಮಿ, ಪೂರ್ಣದೃಷ್ಟಿ ಕೋಚಿಂಗ್ ಸೆಂಟರ್ ಸಾಗರ ಹಾಗೂ ಬಸವಲಿಂಗ ಅವರು ಬೆಂಗಳೂರಿನಿಂದ ಬಂದರೆ, ಹೀಗೆ ನಾನಾ ಕಡೆಗಳಿಂದ ವಿಶೇಷ ತರಬೇತುದಾರರನ್ನು ಕರೆಸಿದ್ದೇವೆ. ಅದೇ ರೀತಿ ಇದರಲ್ಲಿ ವಿಶೇಷವಾಗಿ ತರಬೇತಿ ನೀಡ್ತಾ ಇರೋದು ಅಂತಂದರೆ ಮಾಜಿ ಮತ್ತು ಹಾಲಿ ಯೋಧರು, ಈಗೇನು ಸರ್ವಿಸ್ ಮಾಡ್ತಾ ಇದ್ದಾರೆ, ಕಮಾಂಡೋ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ, ಅವರನ್ನೇ ನಾವು ಬರಮಾಡಿಕೊಂಡಿದ್ದೇವೆ. ಅವರು ಇದೇ ಕಾರ್ಯಕ್ರಮಕ್ಕೋಸ್ಕರ ರಜೆ ಮಾಡಿ ದಯಾನಂದನ್ ಅಂತ ಒಬ್ಬ ವಿಶೇಷ ತರಬೇತುದಾರರಂಥ ಸಾಕಷ್ಟು ತರಬೇತುದಾರರು ಇದಕ್ಕೆ ಭಾಗವಹಿಸಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳು ಸೇನೆಗೆ ಸೇರಿ ಸರ್ವಿಸನ್ನು ಮಾಡುವಂಥ ಸದಾವಕಾಶಗಳು ಹೊರಹೊಮ್ಮಲಿವೆ. ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ನಾವು ಉಚಿತವಾಗಿ ಈ ಕ್ಷೇತ್ರದ ಮೂಲಕ ಮಾಡಿಕೊಡ್ತಾ ಇದ್ದೀವಿ. ಹೀಗೆ ಈ ಒಂದು ಕಾರ್ಯಕ್ರಮ ಬಂದ್ಬಿಟ್ಟು 4ನೇ ತರಬೇತಿಯಾಗಿದೆ ಅಂತ ಹೇಳ್ಕೊಳ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾತಾಡಲಿಕ್ಕೆ ಹಾಗೂ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜಾರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಅನಂತಪುರ ಇದರ ಸಂಚಾಲಕರಾಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಸರ್ ಅವರು ಇವತ್ತು ಕಾರ್ಯಕ್ರಮದ ರೂಪುರೇಷೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ಈ ಕಾರ್ಯಕ್ರಮ